ಎಷ್ಟೊಂದು ಸುಂದರವಾಗಿದೆ ಪ್ರಕೃತಿ ಸೌಂದರ್ಯ. ಎಲ್ಲ ಸೌಂದರ್ಯವನ್ನು ನೋಡ್ತಾ ನಿಂತರೆ ನನ್ನನ್ನೇ ನಾನೇ ಮೈ ಮರೆಯುತ್ತಿದೆ. ಅಬ್ಬ ಹಾಗೂ ಅಲ್ಲಿ ನೋಡಿ, ಜುಳುಗಿಯ ಹರಿತಿರ ನೀರು, ಹಕ್ಕಿ ಪಕ್ಷಿಗಳೇ ಇದ್ದಾರೆ. ಹಾಗೂ ಅಲ್ಲಿ ನೋಡಿ, ಆ ಕೋಗಿಲ ಮಧುರವಾಗಿ ಹಾಡು ಹೇಳ್ತಾ ಇದೆ. ಆ ಕೋಗಿಲಿಯ ಧ್ವನಿಯನ್ನು ನೋಡಿದ್ರೆ ನಾನು ಕೂಡ ಹಾಡ್ಬೇಕು ಅಂತ ಹಾಡೊಂದು ಹಾಡಬೇಕು. ನೋಡ್ಬೇಕಂದ್ರೆ ನನ್ನ ಕಣ್ಣುಗಳೇ ಸಾಲುವುದಿಲ್ಲ. ನಿನ್ನನ್ನು ನೋಡಲಿಕ್ಕೆ ನನಗೆ ನೋಡು ಕಣ್ಣು ಸಾಲದು ಚೆಲುವೆ. ಓಹೋ, ನೀನ ನೋಡು, ಮನೆಯಲ್ಲಿ ಇರುವುದು ಬಿಟ್ಟು ಇಲ್ಲಿಗೆ ಬಂದಿದ್ಯಾ? ದನ ಕಾಣಿಕೆ ಬಂದಿದ್ಯಾ? ಏ ಸೀತಾ, ನಿಮ್ಮ ಮನೆ ನಾಯೊಂದು ತಿಳಿದಿರುವೆ. ನೀನು ಆ ಮನೆಯ ಯಜಮಾನ? ಅದಕ್ಕೆ ಸಮಯ ಸಾಧಿಸಿ ನಿನ್ನಲ್ಲಿ ಬಂದಿರುವ ಚೆಲುವೆ. ಅಂದ್ರೆ ಏನು ನಿಮ್ಮ ಮಾತನಾಡ್ತ? ತುಂಬಿದ್ದ ಕಡೆ ಹೊಳಬರು ಸಾಧ್ಯ ಅಲ್ಲವೇ? ನೋಡು ಸೀತಾ, ನೀವು ಎಂದು ನನ್ನ ಕೂಡಿದರೆ ಸಾಧ್ಯವಿಲ್ಲ. ಸುಖದ ಸಂಪತ್ತಿಗೆ ತೋಗು. ಬಾಳುತ್ತ ಕಾಮದ ನಾಯಿ, ನಾನು ಯಾವತ್ತೂ ನಿನ್ನ ಕಾಮದ ಬಲೆಯಲ್ಲಿ ಬೀಳಲ್ಲ ಈ ಸೀತಾ. ಇಂದಲ್ಲ ನಿಮ್ಮ ಆಸ್ತಿಗೆ ನಾನೇ ಅದಕ್ಕೆ ನೀನು ನನ್ನ ಕೈ ಹಿಡಿದರೆ ಸ್ವರ್ಗದ ಬಾಗಿಲು ತೆರೆದಂತೆ. ಅಂದ್ರೆ ನಮ್ಮ ಆಸೆಯನ್ನು ಎತ್ತಾಕಿ ನೀನು ಲಕ್ಷಾಧಿಪತಿ ಆಗ್ಬೇಕು ಅಂತ ಆಸೆ? ಅದೇ ನನ್ನ ಆಸೆ ಸೀತಾ. ಬಾಯಿ ಮತ್ತು ಅಲ್ಲಿಂದ ನಮ್ಮ ಜಾತಿಗೆ ಇವತ್ತಿ ವಿಷಯ ಹೇಳ್ತೀನಿ. ನಮ್ಮ ಮನೆಯಿಂದ ಕತ್ತಿಯ ಕೈ ಕೊಟ್ಟು ಹೊರಗೋಗ್ತೀನಿ. ನಿನ್ನ ಕೈಗೆ ಒಂದು ದೊಡ್ಡ ಮಣ್ಣು ಬರುವುದಿಲ್ಲ. ಈ ಕತ್ತಲು ಮುಸುಕಿದ 6 ಸುತ್ತಿನ ಅರಮನೆ ಆಗೋದಲ್ಲ ಸಿಲುಕಿರುವ ನೀನು ಸೋಪಾನವಾಗಿ ಮರವೆಂದು ಭಾವಿಸಿರುವೆಯಾ? ಬೇಡಿಕೋ ನಿನ್ನ ಕುಲದೇವರಲ್ಲ. ಅಲ್ಲೇ ನೀನು ಒಂದು ಹೆಜ್ಜೆ ಮುಂದಿಟ್ಟು ಬಂದಾದ್ರೆ ಕಾಲಲ್ಲಿರುವ ಚಕ್ರಿ ಕೈ ತೆಗೆದುಕೊಳ್ತೀನಿ. ಎತ್ತರದಿಂದ ಮಾತಾಡ್ಬೇಕು. ನನಗೆ ಎಚ್ಚರ ಬಂದಿರೋ ಹುಚ್ಚು ಹೇಳಿ, ನೀ ಉಟ್ಟ ಬಟ್ಟೆ ಮೈ ಮೇಲೆ ಉಳಿಯಬೇಕಾದರೆ ಈ ಮನ್ಮತ ಬಿಟ್ಟ ಬಾಳಕ್ಕೆ ಬೀಳಲೇಬೇಕು. ನಿನ್ನ ಬಲಿಗೆ ಬೀಳುವುದಕ್ಕೆ ನಾನು
ಸಾವಿರ ಮಂದಿಯೊಂದಿಗೆ ಸಪ್ತಪದಿ ತುಳಿದು ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟಿಕೊಂಡು ಗಂಡನ ಹೆಸರಿನಲ್ಲಿ ಮೆಂಡರಿಗೆ ಹೊಸದಾದ ಹೆಣ್ಣುಗೊಳಿಸಿಲ್ಲ. ಗಂಡನಿಗೆ ದೇವಸ್ಥಾನಕ್ಕೆ ನಡೆದೆನ್ನದು ಸುಳ್ಳು ಹೇಳಿ ಅಲ್ಲಿ ಮೆಂಡರೊಂದಿಗೆ ಸುಖಪಡಿಸುವ ಹಲಸು ಜಾತಿಲ್ಲ. ಈ ನಿನ್ನ ಕಲಿಯುವುದಲ್ಲೇ ಏ ಶೀಲಾವತಿ ಸೀತಾ ಸುಮ್ಮನೆ ಎದುರಾಡದ ಬಂದು ಬಿಟ್ಟಿದ ಬಾರೆ ನನಗೇನು ಮಾಡಿದ ಹೆಣ್ಣಿನ ಮೇಲೆ ಕೈ ಮಾಡುವ ನೀನ್ಯಾವ ಸೂರಲೆ? ನಾನೇ ಸೂರ ಎಂದು ಮೆರೆದರೆ ಮಗನೇ ಸುಡಗಾಡು ಸೇರಬೇಕಾಯ್ತು. ಎತ್ತರ ನನಗೆ ಎತ್ತರು ಹೇಳಲು ಬಂದ ಹುತ್ತ ಸೊಡೆ ಮಗನೇ. ನಿನ್ನ ಪುಂಡಾಟಿಕೆಯನ್ನು ನನ್ನ ಮುಂದೆ ತೋರಿಸಿದರೆ ಈ ನನ್ನ ಕೊಡಲಿಯನ್ನು ತುಂಡು ತುಂಡಾಗಿ ಕತ್ತರಿಸಬೇಕಾಗಿತ್ತು. ಇವಳನ್ನು ಗೆಲ್ಲದು ಸಾಧ್ಯವಿಲ್ಲ. ಸೊಳೆ ಮಗನು ಅಸಾಧ್ಯವಿಲ್ಲದನ್ನು ಸಾಧಿಸಿ ತೋರಿಸುವುದೇ ಈ ಕರ್ಮೇಂದ್ರನ ಗುರಿ. ಇವಳು ಯಾರಾದರೇನು, ನಾವು ಎಲ್ಲರೂ ಮಾನವರು. ಮಾನವರಾಗಿ ಇರಬೇಕು ಹೊರತಾಗಿ ರಾಕ್ಷಸರಾಗಿ ಅಲ್ಲ. ಇವಳನ್ನು ಕೈಬಿಟ್ಟು ಹೋಗಲೇ ಅಸಾಧ್ಯವಾದುದನ್ನು ಸಾಧಿಸಿ ತೋರಿಸುವುದೇ ಈ ಕರ್ಮೇಂದ್ರನ ಗುರಿ. ಕಾಮಕರ ಕಣ್ಣು ಕಿತ್ತಾಕಿ ಈ ಊರಿನ ಯಾರ ಮನೆ ಹೆಣ್ಣ ಮಕ್ಕಳಾಗಿರಲಿ ಅವರನ್ನು ಕಾಪಾಡೋದು ಮಾನವರಾದ ನಮ್ಮ ಧರ್ಮ. ಯಾರಮ್ಮ ನೀನು? ನಾನು ಇಡೀ ಊರಿನೋಳು. ಈ ಊರಿನ ಗರ್ಭ ಶ್ರೀಮಂತ ಗೌಡ್ರಿದ್ದಾರಲ್ಲ ಅವರ ಮಗಳು ನಾನು. ನನ್ನ ಹೆಸರು ಸೀತಾ ಅಂತ. ಓಹೋ, ನೀವು ನನ್ನ ಕಡವೈರಿಯಾದ ಧರ್ಮನ ಮಗಳು. ಇರಲಿ, ಯಾರಾದರೇನು, ಕಾಪಾಡೋದು ನನ್ನ ಧರ್ಮ. ನೀನಿನ್ನ ಜೋಪಾನವಾಗಿ ಮನೆಗೆ ಹೋಗಮ್ಮ. ನಿಂತ್ಕೊಳ್ಳಿ. ನೋಡಿ, ನಮ್ಮ ಡ್ಯಾಡಿಗೆ ನೀವು ಕಡು ವೈರಿ ಅಂತ ಹೇಳಿದ್ರಲ್ಲ, ಯಾಕೆ ಅಂತ ಕೇಳ್ಬಹುದಾ? ನೋಡಮ್ಮ, ನೀನಿನ್ನೂ ಚಿಕ್ಕವಳು, ನಿನಗೆ ತಿಳಿದಿಲ್ಲ ಬಿಡಮ್ಮ. ನೋಡಿ, ಅದೇನೇ ಇರ್ಲಿ, ನೀವು ಹೇಳೋವರೆಗೂ ನಾನು ಬಿಡುವುದಿಲ್ಲ. ನೋಡಮ್ಮ, ನಾವು ಬಡವರು, ಕಷ್ಟ ಕಾಲದಲ್ಲಿ ಸ್ವಲ್ಪ ಹಣ ಕೊಟ್ಟಿದ್ದರು. ಬರುವ ಮಳೆಯನ್ನು ಬರದೇ ಇದ್ದಾಗ ಎಲ್ಲಿಂದ ಕೊಡಬೇಕು ಹಣವನ್ನು? ಬರುವ ಬೆಳೆಯನ್ನು ಮಾರಿ ಕೊಡ್ತೀವಂದರೆ ನಮ್ಮ ಮನೆಗೆ ಬಂದು ಬಾಡಿಗೆ ಬಂದಂಗೆ ಮಾತನಾಡಿದರು. ಓಹೋ, ಇಷ್ಟೇ ನಾನೇ ವಿಷಯ. ಆಯ್ತು, ನಾನು ಹೇಗಾದ್ರೂ ಮಾಡಿ ಅದನ್ನು ಸರಿ ಮಾಡ್ತೀನಿ. ಆಯ್ತು ತಾನೆ? ಬೇಡಮ್ಮ, ಬೇಡ. ಅವನು ಅರ್ಥಕ್ಕೆ ಅನರ್ಥ ಮಾಡಿಕೊಳ್ಳುವ ಕೆಟ್ಟ ಮನುಷ್ಯನಮ್ಮ.
ಹೀಗೆ ಒಬ್ಬಳೆ ಬರುವುದು ಸರಿಯಲ್ಲ. ನಾನಿನ್ನು ಬರುತ್ತೇನೆ. ರಾಮು, ಸ್ವಲ್ಪ ನಿಂತ್ಕೊಳ್ಳಿ. ಇದೇನು ಕಷ್ಟದಲ್ಲಿ ಬಂದು ನನ್ನ ಕಾಪಾಡಿದ್ರಿ, ಈಗ ಒಂಟಿಯಾಗಿ ಬಿಟ್ಟನು ಹೊಟ್ಟು ಹೋಗ್ತಾ ಇದ್ದೀರಾ? ನಿಮ್ಮ ಮಾತಿನ ಅರ್ಥ? ಮತ್ತೆ ನೋಡಿ, ನಿಮ್ಮ ಒಳ್ಳೆಯ ಗುಣ ನೋಡಿ ನಾನು ನಿಮ್ಮನ್ನು ತುಂಬಾ ಮೆಚ್ಕೊಂಡು ಬಿಟ್ಟಿದ್ದೇನೆ. ಅದಕ್ಕಾಗಿ ನಿಮ್ಮ ಕೈ ಮುಗ್ದು ಬೇಡ್ಕೊಳ್ತೀನಿ, ನನ್ನನ್ನು ಸತ್ಯಾನಿಗೆ ಸ್ವೀಕಾರ ಮಾಡಿ. ಹುಚ್ಚಮ್ಮ, ಹೇಳು ಮೇಲಕ್ಕೆ. ನೋಡಮ್ಮ, ನಾನು ನಿನಗೊಂದು ಸತ್ಯದ ಕಥೆ ಹೇಳುವೆ. ನನ್ನ ತಾಯಿಗೆ ಪ್ರೇಮದ ಬಲೆ ಬೀಸಿ ನನ್ನ ತಾಯಿಗೆ ತಾಳೆ ಇಲ್ಲದೆ ತಾಯಿ ಭಾಗ್ಯ ಕೊಟ್ಟ ನಮ್ಮ ಪಾಪಿ. ಅವನ ರುಂಡ ಚಂಡಾಡುವವರಿಗೂ ನನ್ನ ಮನಸ್ಸಿಗೆ ಶಾಂತಿ. ಹಾ, ಗೌಡನ ಮಗಳಾದರೆ ನೀನು ನನಗೆ ತಂಗಿ ಅಲ್ಲವೇ? ನೋಡಿ, ನೀವು ಹೇಳುವ ಮಾತು ನಿಜ. ನಾನೇನು ಅವರ ಸ್ವಂತ ಮಗಳಲ್ಲ, ನಾನು ಸಾಕು ಮಗಳು. ನಾನು ತಿಪ್ಪೆಯಲ್ಲಿ ಬಿದ್ದವಳು. ತಂದೆ ತಾಯಿ ಯಾರು ಅಂತ ನನಗೆ ಗೊತ್ತಿಲ್ಲ. ನನ್ನನ್ನು ತಂದು ಸಾಕಿ ನನ್ನನ್ನು ಓದಿಸಿದ್ದಾರೆ. ಆದ್ರೆ ಮನೆಯಲ್ಲಿ ಅವರು ಮಾಡುತ್ತಿರುವ ಕೆಟ್ಟ ಕೆಲಸಗಳಿಗೆ ನನ್ನನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ. ಆ ಕೆಟ್ಟ ಕೆಲಸಗಳು ನನಗೆ ಮಾಡೋದಕ್ಕೆ ಇಷ್ಟ ಇಲ್ಲ. ಅವರು ಬೀಚಿದ ಪಂಜರದಿಂದ ಹೇಗಾದ್ರೂ ಮಾಡಿ ನಾನು ಹೊರ ಬರ್ಬೇಕಂತ ತುಂಬಾ ಪ್ರಯತ್ನ ಮಾಡ್ತಾ ಇದ್ದಾರೆ. ದಯವಿಟ್ಟು ನನ್ನ ಕೈ ಹಿಡೀರಿ. ಆ ಕಷ್ಟದಿಂದ ನನ್ನನ್ನು ದೂರ ಮಾಡಿ ಅಂತ ನನಗೆ ಬೇಡ್ಕೊಳ್ತೀನಿ. ಓಹೋ, ನೀವು ಇಷ್ಟು ಕೇಳುತ್ತೀರಿ ಅಂದ ಮೇಲೆ ಬೇಡ ಅನ್ನೋದು ನಮ್ಮ ಧರ್ಮ ಅಲ್ಲ. ಆದರೆ ಅಂತ ಅನುಮಾನವೇನು? ಮನೆಯಲ್ಲಿ ನಮ್ಮನ್ನು ಬೆಳೆಸಿದ ಹಿರಿಯರಿದ್ದಾರೆ. ಮೇಲಾಗಿ ಮದುವೆ ವಯಸ್ಸಿಗೆ ಬಂದ ತಂಗಿ ಇದ್ದಾಳೆ. ಅವಳ ಮದುವೆ ಆದ ಮೇಲೆ ನಮ್ಮ ಮದುವೆ. ಈಗಲಾದ್ರೂ ಸಂತೋಷವೇ? ಆಯ್ತು, ಅದೆಲ್ಲ ಸರಿ. ನೀವು ನನ್ನ ಕೈ ಬಿಡುದಿಲ್ಲ ತಾನೆ? ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ. ನೀನೆಂದಿಗೂ ನನ್ನವಳು. ಈ ನಿನ್ನ ಪ್ರಿಯತಮನ ಮನಸ್ಸು ತನ್ನಿಸುಬಾರೆ. ಈ ನಿನ್ನ ಕೋಗಿಲ ಕಂಠದಿಂದ ಒಂದು ಪ್ರೇಮ ಗೀತೆ ಹಾಗೆ ಒಂದು ಬಂಗಾರ. ನಿಮ್ಮ ಆಸೆ ನನ್ನ ಆಸೆ. ಸುರಲೋ
ಸೀತಾ, ನನಗೊಂದು ಸಹಾಯ ಮಾಡುತ್ತೀಯಾ? ನೋಡಿ, ನೀವು ಕಾಲಿನಿಂದ ತೋರಿಸಿದ್ದು ನನ್ನ ತಲೆ ಮೇಲೆ ಹೊತ್ಕೊಂಡು ಮಾಡ್ತೀನಿ. ಹೇಳಿ ಅದೇನು ಅಂತ. ಛೇ, ಅಂಥದ್ದೇನು ಇಲ್ಲ ಸೀತಾ. ಆ ಗೌಡನು ಮಾಡುವ ಒಂದೊಂದು ಕಾರ್ಯ ನನಗೆ ತಿಳಿಸಬೇಕು. ತಾನೆ, ಆಯ್ತು, ನೀವು ಹೇಗೆ ಹೇಳ್ತೀರೋ ಹಾಗೆ ನಾನು ಕೇಳ್ತೀನಿ. ಹಾ ನೋಡಿ, ನಾನು ಬಂದು ಬಹಳ ಹೊತ್ತಾಯ್ತು. ನಾನಿನ್ನು ಬರ್ತೀನಿ. ಬಾಯ್ಲೆ, ಎಲ್ಲಿಗೆ? ಮನೆಗೆ ಹೋಗ್ಬೇಕು ತಾನೆ. ಸೀತಾ, ಈ ನಿನ್ನ ಮುದ್ದು ಮುಖವನ್ನು ಹಾಗೇ ನೋಡುತ್ತಾ ನಿಂತಿಕೊಳ್ಳುವಾಗ ಅಯ್ಯೋ ಅಯ್ಯೋ ಅಯ್ಯೋ, ನೀವು ಹಾಗೆ ಬಿಟ್ರೆ ದೊಡ್ಡ ಕವಿ ಆಗ್ಬಿಡ್ತೀರಾ. ತುಂಬಾ ರಸಿಕರಾದರೂ ನೀವು. ನೋಡಿ, ಮನೇಲಿ ತುಂಬಾ ಕೆಲಸ ಇದೆ, ನನ್ಗೆ ಬಿಟ್ಬಿಡಿ, ಹೋಗ್ತೀನಿ. ಬಿಡಿ. ಇಲ್ಲ ಇಲ್ಲ, ಬಿಡುವುದಿಲ್ಲ. ಯಾಕೆ? ಸೀತಾ, ನನ್ನ ಮೇಲೆ ಪ್ರೀತಿ ಇದ್ದರೆ ನನಗೊಂದು ಮುತ್ತು ಕೊಡು ನೋಡೋಣ. ಹೋಗಿಯಪ್ಪ, ನನ್ನ ನಾಚಿಕೆ ಆಗುತ್ತೆ. ಈಗಲೇ ನಾಚಿದ್ರೆ ಮುಂದೆ ಹೇಗೆ? ಬೇಗ. ಅದೆಲ್ಲ ಈಗ ಬೇಡ. ನೋಡಿ, ಮದುವೆ ಆದ್ಮೇಲೆ ಯಾವತ್ತಿದ್ರು ನಾನು ನೋಡುತ್ತಾನೆ. ಈ ನನ್ನ ದೇಹದ ದೊರೆ ನೀವು. ದೊಡ್ಡ ದೊಡ್ಡ ಮಾತಿನಿಂದ ನನ್ನ ದೊಡ್ಡವನ್ನ ಮಾಡಬೇಡ ಚಿನ್ನ. ನಾನು ನಿನ್ನ ಮಗ್ನ ಪ್ರೇಮಿ. ನೋಡಿ, ಆ ಬಾನಿಗೆ ಅದೇಗೆ ಚಂದ್ರ ಬೆಳಕು ನೀಡ್ತದೆಯೋ ಅದೇ ರೀತಿ ಕತ್ತಲಾದ ನನ್ನ ಬೆಳಕಿಗೆ ನೀವು ಬೆಳಕಾಗಿ ಬಂದಿದ್ದೀರಿ. ಹೀಗಿರುವಾಗ ಈ ನಮ್ಮ ಪ್ರೀತಿಯು ಯಾವಾಗಲೂ ಅಮರ ಪ್ರೀತಿ. ನನ್ನ ಪ್ರೀತಿ ಹಂಬಲಿಸಿದ ಪ್ರೇಮದ ತರಂಗಿ ಇನ್ನೊಂದು ಪ್ರೇಮ ಗೀತೆ ಹಾಡಬಾರದೆ?